ನೋಡಿ, ಇವತ್ತಿನ ದಿನ ಒಂದು ವಿಚಾರ ಮಾತಾಡಬೇಕು ಅಂತ ನನಗನ್ನಿಸ್ತು. ಏನು ಅಂದರೆ, ಇವತ್ತಿನ ದಿನದ ಊಟದ ನಾವೇನು ತಗೊಳ್ತೀವೋ, ಅಕ್ಕಿ, ಬೇಳೆ, ಎಣ್ಣೆ ಆಗಲಿ, ಅದು ಎಷ್ಟು ಶುದ್ಧವಾಗಿದೆ ಅನ್ನೋದ್ರ ಬಗ್ಗೆ ಒಂದು ಯೋಚನೆ ಮಾಡಿದ್ರೆ, ಇವತ್ತಿನ ದಿವಸ ಹಾಲಿಂದ ಶುರುವಾಗುತ್ತೆ. ಕಾಫಿ, ಟೀ ಏನಿದೆಯಲ್ಲ, ಅದಕ್ಕೆ ಏನು ಅಂತಂದರೆ, ಇವತ್ತಿಂದು ಹಾಲು ಏನು ನಮಗೆ ಸಿಗುತ್ತೋ ಎಲ್ಲದಕ್ಕೂ ಹಸುಗಳಿಗೆಲ್ಲ ಬಂದು ಹಾರ್ಮೋನ್ಸ್ ಇಂಜೆಕ್ಟ್ ಮಾಡಿರ್ತಾರೆ. ಹಾರ್ಮೋನ್ಸ್ ಬಂದು ಜಾಸ್ತಿ ಪ್ರೊಡ್ಯೂಸ್ ಆಗಲಿ ಅಂತ ಹೇಳಿ ಬಂದು ಜಾಸ್ತಿ ಹಾಲು ಬರಲಿ ಅಂತ ಹೇಳಿ ಇಂಜೆಕ್ಟ್ ಮಾಡ್ತಾರೆ ಹಸುಗಳಿಗೆ. ಎಷ್ಟು ಲೀಟ್ರ್ ಜಾಸ್ತಿ ಬರಬೇಕು ಅಷ್ಟು ಅವರದ್ದು ಆದಾಯ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಅದರಲ್ಲಿ ನಾವು ಹಾಲು ಪ್ರೋಟೀನ್ ಇದೆ ಅಂತ ಹೇಳಿಬಿಟ್ಟು ನಾವು ತಗೋತೀವಿ. ಆದರೆ ಅದರಲ್ಲಿ ಬೇರೆ ಇನ್ನೇನು ಈ ಥರ ಬಂದು ಇರೋದಿಲ್ಲ. ನಮಗೆ ಪ್ರೋಟೀನ್ ಇನ್ನು ಹಾರ್ಮೋನ್ಸ್ ಇಂಜೆಕ್ಟ್ ಮಾಡೋದ್ರಿಂದ ಬೇರೆ ಬೇರೆ ಥರದ ಪ್ರಾಬ್ಲಮ್ಗಳೇ ನಮಗೆ ಹಾಲಿನಿಂದ ಇದೆ. ಏನು ಅಂತಂದರೆ, ಮಕ್ಕಳು ಇವತ್ತಿನ ದಿನ ಹೆಣ್ಮಕ್ಳಿಗೆ ಹೇಳಿ ಕೇಳಿ ಮುಂಚೆ ನೋಡ್ದಂಗೆ 20 ವರ್ಷಕ್ಕೆ, 18 ವರ್ಷಕ್ಕೆ, 15 ವರ್ಷದ ಮೇಲೆ ದೊಡ್ಡವರಾಗ್ತಿದ್ರು. ಈಗ ಬಂದು ಏನು ಅಂತಂತಂದರೆ 8-10 ವರ್ಷ, 12 ವರ್ಷಕ್ಕೆಲ್ಲದನ್ನು ಆಗುವಂಥ ಎಕ್ಸಾಂಪಲ್ಸ್ಗಳು ತುಂಬ ಬಂದ್ಬಿಟ್ಟಿವೆ. ಒಂದು ಹಾಲಿನ ವಿಚಾರ ತಗೊಂಡ್ರೆ, ಮತ್ತು ಇನ್ನೊಂದು ಬಂದು ನಮಗೆ ಅಕ್ಕಿ, ಬೇಳೆ, ಬೇರೆ ಎಲ್ಲದನ್ನೂ ಬಂದು ಇದೆಲ್ಲ ಏನು ಅಂತಂದರೆ ಇಂಟರ್ನಲಿ ನಮ್ಮ ಸಾರ್ವಜನಿಕರಿಗೆ, ಅಂದರೆ ಜನರಲ್ಲಾಗಿ ಯೋಚನೆ ಮಾಡಿದ್ರೆ ಈ ಅಕ್ಕಿ ಬೇಳೆನಲ್ಲಿ ಏನೇ ಮೇಲಿಂದ ಇತ್ತು ಅಂದ್ರೂ ಒಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ. ಆದರೆ ಇದು ಏನಾಗೋಗ್ಬಿಟ್ಟಿದೆ ಅಂತಂದರೆ, ನಮಗೆ ಎಲ್ಲದೂ ಇವಾಗ ಪೆಸ್ಟಿಸೈಡ್ಸ್ ಹಾಕ್ತಾರೆ ಬೆಳೆಯೋದಕ್ಕೆ. ಈ ಪೆಸ್ಟಿಸೈಡ್ಸ್ನಲ್ಲಿ ನಮಗೆ ಏನೆಲ್ಲ ಕೆಟ್ಟದ್ದು ಬರುತ್ತೆ ಅಂತಂತ ನಿಮಗೆ ಗೊತ್ತಿರುತ್ತೆ. ಇವತ್ತಿನ ದಿವಸ ಎಲ್ಲ ಬಂದು ನಾರ್ಮಲ್ಲಾಗೆ ಕ್ಯಾನ್ಸರ್ ಪ್ರೆಡಿಕ್ಷನ್ಸ್ಗಳು ತುಂಬ ಆಗಿಬಿಟ್ಟಿವೆ. ತುಂಬಾ ಒಂದು ಕ್ಯಾನ್ಸರ್ ಥರದ್ದು ಒಂದು ಬೇರೆ 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 ಕ್ಯಾನ್ಸರ್ಗಳು ತುಂಬಾ. ಮತ್ತು ಅದಕ್ಕೆ ಮೆಡಿಕೇಷನ್ಸ್ ಮುಂಚೆ ಇಲ್ಲಿ ಬೆಂಗಳೂರಿನಲ್ಲಿ ನೋಡ್ದಂಗೆ 1-2 ಹಾಸ್ಪಿಟ್ಲ್ ಇತ್ತು. ಇವತ್ತಿನ ದಿವಸ ಎಷ್ಟೋ ಕಡೆ ಕ್ಯಾನ್ಸರ್ನ ಟೆಸ್ಟ್ ಮಾಡೋ ಸೆಂಟರ್ಗಳು ಓಪನ್ ಆಗಿಬಿಟ್ಟಿವೆ. ಯಾಕೆ ಅಂದರೆ ಕ್ಯಾನ್ಸರ್ ಪ್ರಿಡಿಕ್ಷನ್ಸ್ಗಳು ಅಥವಾ ಯಾರು ಪೇಷಂಟ್ಸ್ಗಳು ಭಾಳಷ್ಟು ಜನ ಆಗ್ತಾಯಿದ್ದಾರೆ ಪೇಷಂಟ್ಸು, ಈ ಕ್ಯಾನ್ಸರ್ ರೋಗಿಗಳು. ಮತ್ತು ಅದಕ್ಕೆ ಆಗುವಂಥ ಒಂದು ಟ್ರೀಟ್ಮೆಂಟ್ ಏನೊಂದು ಭಯಾನಕ. ಏನು ಅಂತಂದರೆ